ಬನ್ರೋ ಮನೇಲಿದ್ದು ಏನು ಮಾಡ್ತೀರಾ ಬನ್ರೋ ಜೀವನದಲ್ಲಿ ಶಂಟಿಲ್ಲ ಬನ್ರೋ ದಿನ ಅದೇ ಆಫೀಸು ಅದೇ ಕೆಲಸ ಅದೇ ಹೆಂಡತಿ ಅದೇ ಮಕ್ಕಳು ಬರೇ ಮನೆಗೆ ಇದ್ದು ಏನು ಮಾಡ್ತೀರಾ ಬರ್ರೋ ಇಲ್ಲಿ ಬರ್ತಿದ್ದಾಗ ನೋಡ್ಕೊಂಡು ಹುಷಾರಾಗಿ ಬರ್ರಿ, ಯಾಕಂದರೆ ಬೆಟ್ಟ ಅದೆಲ್ಲ ಕುಸಿದು ಬೀಳ್ತೈತೆ. ಹೇ ಹಲೋ ಗಾಯ್ಸ್, ಇವಾಗ ನಾನು ಹೋಗ್ತಿರೋದು ಚಿಕ್ಕಮಂಗ್ಳೂರಿಗೆ ಯಾಕೆ ಹೋಗ್ತಿದ್ದೀನಪ್ಪ ಅಂದರೆ ಸೋಲೋ ಟ್ರಿಪ್ ಹೋಗ್ತಿದ್ದೀನಿ. ಸೋಲೋ ಟ್ರಿಪ್ಪು ಭಾಳ ದಿವಸ ಆಯ್ತು ನಾನು ಹೋಗಿಲ್ಲ, ಅದಕ್ಕೆ ಇವತ್ತು ಮತ್ತೆ ಹೋಗ್ತಿದ್ದೀನಿ. ಚಿಕ್ಕಮಂಗ್ಳೂರಿಗೇನು ಭಾಳ ಸತಿ ಬಂದಿದ್ದೀನಿ, ಎಷ್ಟು ಸತಿ ಬಂದರೂ ನನಗೆ ಬೇಜಾರಾಗಿಲ್ದ ಪ್ಲೇಸ್ ಅಂದರೆ ಚಿಕ್ಕಮಂಗ್ಳೂರು ಒಂದೇ. ಅದಕ್ಕೆ ನಾನು ಎಷ್ಟು ಸತಿ ಕರೆದ್ರೂ ಬರ್ತೀನಿ, ಯಾರು ಕರೆದ್ರೂ ಹೋಗ್ತೀನಿ. ನೀವು ಕೂಡ ಬನ್ನಿ, ಈ ಪ್ಲೇಸ್ನ ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ಇವಾಗ ನಾನಿರೋದು ಚಳ್ಳಕೆರೆಯಿಂದ ಸೀದಾ ಹಿರೂರು ಹೊಸದುರ್ಗದಿಂದ ಕಡೂರು ಆದಮೇಲೆ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀನಿ. ತಡೀರು ಗುರು ಮಾತಾಡ್ತೀನಿ. ಇವಾಗ ನಾನು ಹೋಗ್ತಿರೋದು ಚಿಕ್ಕಮಂಗ್ಳೂರಿಗೆ. ನಾನು ಆಗ 7 ಚಿಕ್ಕಮಂಗ್ಳೂರಿಗೆ ಯಾಕೆ ಹೋಗ್ತಿದ್ದೀನಿ, ಭಾಳ ದಿವಸ ಆಯಿತು, ಒಬ್ಬನೇ ಎಲ್ಲಿಗೂ ಹೋಗಿಲ್ಲ, ಅದಕ್ಕೆ ಹೋಗ್ತಿದ್ದೀನಿ. ಅಂದರೆ ಇವಾಗ ಎಲ್ಲಿದ್ದೀನಪ್ಪ ಅಂದರೆ, ಇವಾಗ ನಾನಿರೋದು ಹೊಸದುರ್ಗದಲ್ಲಿದ್ದೀನಿ. ಹೊಸದುರ್ಗದಿಂದ ಸೀದಾ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀನಿ. ಮುಕ್ಕಳಾರ ಚಳಿ ಆಯ್ತು ಗುರು. ಬೆಳಿಗ್ಗೆ ಹೋಗಿ ಒಂದು ಚಿಕ್ಕಮಂಗ್ಳೂರಲ್ಲಿ ಸ್ಟೋರಿ ಹಾಕ್ತೀನಿ. ವ್ಯೂ ಮಾತ್ರ ಬೆಂಕಿ ಇರುತ್ತೆ ಇವತ್ತಂತೂ. ಅಲ್ಲಿ ಎಂಟ್ರಿ ಐತಿಲ್ಲ ಗೊತ್ತಿಲ್ಲ, ನೋಡೋಣ. ಇವಾಗ ಒಂದು ಸ್ಟೋರಿ ಹಾಕಿ ಹೋಗ್ತಿದ್ದೀನಿ. ಓಕೆ ಬಾಯ್. ಇವಾಗ ನಾನು ಸೀದಾ ಹೊಸದುರ್ಗದಲ್ಲಿದ್ದೀನಿ. ಹೊಸದುರ್ಗದಿಂದ ಸೀದಾ ಹೋಗೋದು ಕಡೂರಿಂದ ಚಿಕ್ಕಮಂಗ್ಳೂರು. ಇವಾಗ ಒಂದೇ ಸತಿ ಬೆಳಗ್ಗೆ ತೋರಿಸ್ತೀನಿ ವಿಡಿಯೋ. ಇಲ್ಲಿಂದ ವ್ಯೂ ಮಸ್ತ್ ಕಾಣುತ್ತೆ. ಇಲ್ಲಿಂದಾನೇ ಸ್ಟಾರ್ಟ್. ನಾ ಚಿಕ್ಕಮಂಗ್ಳೂರು ಬಂದಿಲ್ಲ, ಇಲ್ಲಿಂದ ವ್ಯೂ. ನಾನು ಒಳಗಿಂದ ಬಂದಿದ್ದೀನಿ, ಯಾಕಂದರೆ ಯಾಕಂದರೆ ವ್ಯೂ ಇಲ್ಲಿಂದ ಮಸ್ತ್ ಕಾಣುತ್ತೆ. ಹೋಗ್ತಾ ರೋಡು ಎಲ್ಲ ಮಸ್ತ್ ಐತೆ. ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ ಗುರು. ಈ ಪ್ಲೇಸ್ ನೋಡಿ ಗುರು, ಹೆಂಗೈತೆ. ಕ್ಲಾರ ಪ್ಲೇಸ್ ಗುರು, ಇದು ಭಯಂಕರ ಮಸ್ತ್ ಪ್ಲೇಸ್. ಅಲ್ಲಿ ಯಾಕೆ ನಿಲ್ಲಿಸಿದ್ರು ಅಂದರೆ, ನೀವು ಬರ್ತಿದ್ದಾಗ ಚಿಕ್ಕಮಂಗ್ಳೂರಿಗೆ ಏನಾದರೂ ಬಂದರೆ, ಬೆಟ್ಟ ಹತ್ತಿದ್ರೆ ಬಾಬಾ ಬುಡನ್ಗಿರಿ, ಮುಳ್ಳನಗಿರಿ ಅಲ್ಲಿಗೇನಾದರೂ ಹೋಗ್ತಿದ್ರೆ ಮೊದಲೇ ನೀವು ಬುಕ್ ಮಾಡ್ಕೊಂಬರ್ಬೇಕು. ಬುಕ್ ಮಾಡೋಕೆ ಅಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂದರೂ ಇಲ್ಲಿ ತೋರಿಸ್ಕೊಡ್ತಾರೆ ಅವ್ರು. ಬೇಕಾದರೆ ಇಲ್ಲಿಗೆ ಬಂದು ಕೂಡ ಬುಕ್ ಮಾಡಿ, ಎಷ್ಟು 50 ರೂಪಾಯಿನೋ ಚಾರ್ಜ್ ಐತೆ. ಅದು ಬುಕ್ ಮಾಡ್ಕೊಂಡು ಹೋಗಬೇಕು. ಅಲ್ಲೇ ಎಲ್ಲ ಹಿಡಿದು ಬುಕ್ ಮಾಡಿ ಕಳಿಸ್ತಾರೆ. ಅವರೇ ತೋರಿಸ್ತಾರೆ. ಬೇಕಾದರೆ ಅವರೇ ತೋರಿಸಿ ಅವರೇ ಕಳಿಸ್ತಾರೆ. ಮತ್ತು ನಾನು ಹಿಂದೆ ಐತಲ್ಲ ಪ್ಲೇಸ್, ಇವಾಗ ಬಿಡ್ತಿದ್ದೀನಿ. ಇದೇ ಪ್ಲೇಸು. ನಾನು ಎಷ್ಟು ಸತಿ ಬಂದರೂ ಬೇಜಾರಾಗಲ್ಲ. ಈ ರೋಡು ಡ್ರೈವಿಂಗ್ ಮಾಡೋಕ್ಕೆ ಮಾತ್ರ ಮಸ್ತ್ ಐತೆ. ನನಗೆ ತುಂಬ ಇಷ್ಟ. ಅದಕ್ಕೆ ಎಷ್ಟು ಸತಿ ಬಂದರೂ ನನಗೆ ಬೇಜಾರೇ ಆಗೋದು ಇಲ್ಲ. ಇನ್ನು 1000 ಸತಿ ಬಂದರೂ ಬರ್ತೀನಿ. ರೋಡ್ ಮಾತ್ರ ಬೆಂಕಿ ಗುರು, ನಿಜ ನೋಡಿ. ನಿಮಗೆ ಒಂದು ಈಗ ಪ್ಲೇಸ್ ತೋರಿಸ್ತೀನಿ. ಅದು ಹೆಂಗಿದೆ ಅಂದರೆ ಸೇಮ್ ಗ್ರಾಫಿಕ್ ಥರ ಐತೆ ನೋಡಿ. ನಾನು ನೋಡಿ ಶಾಕ್. ಇಲ್ಲಿ ಬರ್ತಿದ್ದಾಗ ನೋಡ್ಕೊಂಡು ಹುಷಾರಾಗಿ ಬರ್ರಿ, ಯಾಕಂದರೆ ಬೆಟ್ಟ ಅದೆಲ್ಲ ಕುಸಿದು ಬೀಳ್ತೈತೆ. ನಿಜ. ನೀವು ಬರ್ತಿದ್ದಾಗ ನೋಡ್ಕೊಂಡು ಹುಷಾರಾಗಿ ಬರ್ರಿ. ನೀವೇನಾದರೂ ಬಂದರೆ, ನನ್ನ ವಿಡಿಯೋ ನೋಡಿ ಬಂದಿದ್ರೆ ಅದಕ್ಕೆ ಹೇಳ್ತಿದ್ದೀನಿ, ಮುಂಚೆನೇ ಹೇಳ್ತಿದ್ದೀನಿ. ಏನಾದರೂ ಬರ್ತಿದ್ರೆ ಹುಷಾರಾಗಿ ಬನ್ನಿ ಅಷ್ಟೇ. ಇವಾಗ ನಾವು ಫುಲ್ಲು ಸುತ್ತಾರ್ಕೊಂಡು ಹೋಗ್ಬೇಕು. ಹೆಂಗೈತಂದರೆ ತೋರಿಸ್ತೀನಿ ನೋಡಿ. ಇವಾಗ
ಇವಾಗ ಬಂದೆ ಗುರು. ಇಲ್ಲಿ ನಾನು ಕೇಳಿದೆ, ಯಾರೋ ಹೇಳಿದ್ರು ಇಲ್ಲಿ ಅಂಗಡಿ ಎಲ್ಲ ತೆಗ್ದಿದ್ದಾರೆ, ಫುಲ್ ಚೇಂಜ್ ಆಗೈತೆ ಅದು ಇದು ಅಂತ. ಚೇಂಜ್ ಏನು ಆಗಿಲ್ಲ, ಇನ್ನು ನಾನು ಇವಾಗ ಹೊರಗೆ ಬಂದಿದ್ದೀನಿ, ಹೊರಗಿದ್ದೀನಿ. ಅಂಗಡಿಗಳೆಲ್ಲ ತೆಗ್ದಿದ್ದಾರೆ ಅಂತ ಹೇಳಿದ್ರು. ಅಂಗಡಿ ಏನಿದಾವೆಲ್ಲ ಆಗ ಅಂಗಡಿ ಏನು ತೆಗ್ದಿಲ್ಲ. ಅಂಗಡಿ ಯಾಕೆ ತೆಗಿತಾರೆ, ಗೋರ್ಮೆಂಟಿಗೆ ಬಾಡಿಗೆ ಕೊಡಬೇಕಷ್ಟೇ. ಗೋರ್ಮೆಂಟ್ ಆಗೈತಲ್ಲ, ಎಲ್ಲ ಗೋರ್ಮೆಂಟಿಂದ ಆಗೈತೆ, ಗೋರ್ಮೆಂಟಿಗೆ ಒಂದು ಬಾಡಿಗೆ ಕೊಡಬೇಕಷ್ಟೇ. ಚೇಂಜು ಒಳಗೆ ಆಗೈತೆ ಅನ್ನೋ ನನಗೇನು ಗೊತ್ತಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಅಂಗಡಿ ಒಂದು ತೆಗ್ದಿಲ್ಲ, ಫೇಕ್ ನ್ಯೂಸ್ ನಿಮಗೆಲ್ಲ ಬಂದಿರೋದು. ಅಂಗಡಿ ಎಲ್ಲ ಇದ್ದಾವೆ. ಇಲ್ಲಿರೋದು ಮಾನಿಕ್ದಾರ್ ಅಂದರೆ ಮೇಲಿಂದ ನೀರು ಬಿಡುತ್ತೆ. ಅಲ್ಲಿ ಸ್ನಾನ ಮಾಡಿ ಅಲ್ಲಿ ದರ್ಗಾಗೆ ಹೋಗ್ಬೇಕು. ಸ್ನಾನ ಮಾಡೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಚಳಿ, ಫುಲ್ಲು ತಣ್ಣ ನೀರು, ಒಂಥರ ಕಲ್ಲುಗಳು ಬಿದ್ದಂಗೆ ಆಗುತ್ತೆ ಮೈ ಮೇಲೆ, ಹಂಗೆ ಆಗುತ್ತೆ. ತೋರಿಸ್ತೀನಿ ಬರೀ. फॉल्स तो सामने है. ಇವಾಗ ಸ್ನಾನ ಆಯಿತು, ಫ್ರೆಶ್ ಅಪ್ ಆಗಿ ಇವಾಗ ದರ್ಗಾ ಹತ್ರ ಹೋಗೋಣ. ಏನೈತೆ ಗುರು ಪ್ಲೇಸ್ ಇದು, ಅಪ್ಪಪ್ಪ. ಇದು ಗುರು ಪ್ಲೇಸ್ ಅಂದರೆ ಹೆಂಗಿದೆ ನೋಡಿ. ನಾನು ಚಿಕ್ಕಮಂಗ್ಳೂರು ಬಂದಿದ್ದೀನಲ್ಲ, ಇಲ್ಲಿ ನಮ್ಮ ದುರ್ಗದಾರೆ ಸಿಕ್ಕಿದ್ದಾರೆ. ನಿನ್ಕಂದು ಮಾತಾಡ್ಸಿದ್ರು, ನನಗೆ ತುಂಬ ಖುಷಿ ಆಯಿತು. ಅಕ್ಕನೂ ಮಾತಾಡ್ಸಿದ್ರು. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್ ಅಣ್ಣ. ಅಣ್ಣ ಬರ್ರಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಕ್ಯಾಮ್ರಾಮ್ಯಾನ್ ಅಣ್ಣ ಯಾಕೆ ಬಂದಿರೋದು? ಪ್ರೀ ವೆಡ್ಡಿಂಗ್ ಶೂಟಾ? ಓಕೆ. ಆಗ ಅಲ್ಲಿ ಮಾಡ್ತಿದ್ದಾರೆ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್ ಅಣ್ಣ. ತುಂಬ ಖುಷಿ ಆಯ್ತು ನಿಜ. ಇಲ್ಲಿ ರೂಮ್ ನೋಡೋಕೆ ಬಂದಿದ್ದೆ. ರೂಮ್ ಹೆಂಗೈತೆ ಗೊತ್ತಾ? ಏನು ಮಾಡೋಣ, ಇದೆ ನೋಡಿ, ತೋರಿಸ್ತೀನಿ ಬರ್ರಿ. ರೂಮು ಇದೆ. ಏನು ಮಾಡೋಣ, ಇದೇ ಸಿಕ್ಕಿರೋದು, ಅದೃಷ್ಟ ಸಿಕ್ಕಿರೋದು. ಇವತ್ತು ನೈಟು ಇಲ್ಲೇ ಸ್ಟೇ ಮಾಡೋಣ ಅಂದ್ಕೊಂಡಿದ್ದೀನಿ. ರೂಮ್ ಮಾಡೋಕೆ ಹೋಗ್ತಿದ್ದೀನಿ. ರೂಮ್ ಮಾಡಿದ್ದೀನಿ ಆವಾಗಲೇ. ರೂಮ್ ಮಾಡಿ ಇಲ್ಲೇ ಸ್ಟೇ. ಬೆಳಗ್ಗೆ 8 ಗಂಟೆಗೆ ಎದ್ದು ಹೋಗ್ಬೇಕು. ಇವಾಗ ಇಳಿದು ಹೋಗ್ತಿದ್ದೀನಿ ರೂಮಲ್ಲಿ ಸ್ಟೇ. ಬೆಳಗ್ಗೆ ಎದ್ದು ಹೋಗ್ಬಿಡೋದು. ಇವಾಗ ಎದ್ದು ರೆಡಿಯಾಗಿ
ಮತ್ತೆ ಕೆಳಗೆ ಹೋಗ್ತಿದ್ದೀನಿ ಚಿಕ್ಕಮಂಗ್ಳೂರಿಗೆ. ಅಲ್ಲಿಗೆ ಹೋಗಿ ಇದು ನಮ್ಮ ಚಿಕ್ಕಮಂಗ್ಳೂರಿಗೆ ಫೇಮಸ್ ಫುಲ್ಲು. ಇವಾಗ ನಾನು ಬಂದಿರೋದು ಜೌಗಲ್. ಇಲ್ಲಿ ಯಾಕೆ ಬಂದಿದ್ದೇನೆ ಅಂದರೆ ದರ್ಗಾ ಹತ್ರ ಒಳಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಚಳ್ಳಕೆರೆಗೆ ಹೋಗೋದು. ದರ್ಗಾ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇದೇ ಅದು ದರ್ಗಾ. ಓಕೆ, ನಾನು ವ್ಲಾಗ್ ನೋಡಿದ್ದಕ್ಕೆ ಇಷ್ಟೊತ್ತು ಥ್ಯಾಂಕ್ ಯು. ನೆಕ್ಸ್ಟು ಆಗ್ರಾ ವೀಡಿಯೋ ಹಾಕ್ತೀನಿ, ಅದು ನೋಡಿ ಸಪೋರ್ಟ್ ಮಾಡಿ ಹಾಗೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್. ಇಲ್ಲಿಂದ ಸೀದಾ ಚಿತ್ರದುರ್ಗ ಹೋಗಿ ಚಿತ್ರದುರ್ಗ ಟು ಚಳ್ಳಕೆರೆ. ಓಕೆ, ಬಾಯ್.